ಸಿಲ್ವರ್ ಪ್ಲೇ ಬಟನ್. ಹಾಯ್ ಎಲ್ಲರಿಗೂ. ಫೈನಲಿ ನನ್ನ ಕನಸು ನನಸಾಯಿತು. ಹೌದು, ನನಗೆ ಕೂಡ ಸಿಲ್ವರ್ ಪ್ಲೇ ಬಟನ್ ಬಂತು. ಸೊ ಪ್ರತಿಯೊಂದು ಯೂಟ್ಯೂಬರ್ಸ್ಗೂ ಇದೊಂದು ಆಸೆ ಇರುತ್ತೆ, ಒಂದು ಚಾನೆಲ್ ಮಾನಿಟೈಸ್ ಆಗಬೇಕು, ಮತ್ತೊಂದು ಸಿಲ್ವರ್ ಪ್ಲೇ ಬಟನ್ ಸಿಗಬೇಕು ಅಂತ. ಮತ್ತೆ ಮುಂದಿನ ಅವಾರ್ಡ್ಸ್ ಎಲ್ಲ ಅದು ಮತ್ತೆ, ಆದರೆ ಲೈಫಲ್ಲಿ ಒಂದು ಅವಾರ್ಡ್ ಅದು ಸಿಗಬೇಕು. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ನಂತರ ಅದೊಂದು ಆಸೆ ಇದ್ದೇ ಇರುತ್ತೆ. ಎಲ್ಲರಿಗೂ ನಿಮಗೆ ಗೊತ್ತಿರುತ್ತೆ, ಯಾರೆಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೀರಾ ಅವ್ರಿಗೆಲ್ಲರಿಗೂ ಇದೊಂದು ಆಸೆ ಇದ್ದೇ ಇರುತ್ತೆ ಅಲ್ವಾ. ಓಕೆ, ಹಾಗೆ ನನ್ನ ಕನಸು ಕೂಡ ಇವತ್ತಿನ ದಿನ ನನಸಾಯಿತು. ತುಂಬಾ ತುಂಬಾ ಖುಷಿಯಲ್ಲಿದ್ದೇನೆ. ಹಾಗೆ ಇವತ್ತು ನಾನು 3 ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ದೀನಿ. ಒಂದು 100K ಸಬ್ಸ್ಕ್ರೈಬರ್ಸ್, ಅಂದ್ರೆ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದದ್ದು, ಮತ್ತೊಂದು ನನಗೆ ಸಿಲ್ವರ್ ಪ್ಲೇ ಬಟನ್ ಅವಾರ್ಡ್ ಸಿಕ್ಕಿದ್ದು, ಹಾಗೆ ಮತ್ತೊಂದು ನನ್ನ ಮಗನ ಬರ್ಡೇ ಇವತ್ತು. ಸೊ ಈ 3 ಸೆಲೆಬ್ರೇಷನ್ ಅನ್ನ ನಾನು ಒಟ್ಟಿಗೆ ಮಾಡ್ತಾ ಇದ್ದೀನಿ. ಆಕ್ಚುಲಿ 1 ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಲಾಸ್ಟ್ ಮಂತ್ ಕಂಪ್ಲೀಟ್ ಆಗಿತ್ತು. ಬಟ್ ನಿಮ್ಗೆಲ್ಲರಿಗೂ ಗೊತ್ತುಂಟು, ಸಿಲ್ವರ್ ಪ್ಲೇ ಬಟನ್ ಬರ್ಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅಂದ್ರೆ ಅವರು ಕೋಡ್ ಎಲ್ಲ ಕಳಿಸ್ತಾರೆ, ಅದನ್ನ ನಾವು ಅಪ್ಲೈ ಮಾಡಬೇಕು. ಅದಾದ ನಂತರ ವೆರಿಫಿಕೇಶನ್ ಎಲ್ಲ ಆಗುತ್ತೆ. ಅದಾದ ನಂತರ ಈ ಸಿಲ್ವರ್ ಪ್ಲೇ ಬಟನ್ ನಮಗೆ ಸಿಗುತ್ತೆ. ಸೊ ಈಗ ನಾನು ಫಸ್ಟಿಗೆ ಈ ಸಿಲ್ವರ್ ಪ್ಲೇ ಬಟನ್ ಅನ್ನ ಅನ್ಬಾಕ್ಸ್ ಮಾಡ್ತೇನೆ. ಆಕ್ಚುಲಿ ನಿನ್ನೆ ಬಂದಿರೋದು ಇದು, ನಿನ್ನೆನೆ ಇದನ್ನ ಓಪನ್ ಮಾಡಿ ಫೋಟೋ ಎಲ್ಲ ತೆಗೆದೆಲ್ಲ ಆಗಿದೆ. ಬಟ್ ಆದ್ರೂ ಕೂಡ ಫಾರ್ಮಲಿ ಇವತ್ತು ನಿಮ್ ಜೊತೆ ಇದನ್ನ ಅನ್ಬಾಕ್ಸ್ ಮಾಡ್ತೇನೆ. ಮತ್ತೆ ನನ್ನ ಈ ಯೂಟ್ಯೂಬ್ ಜರ್ನಿಗೆ ನನಗೆ ಸಪೋರ್ಟ್ ಮಾಡಿದ್ದ ನನ್ನ ಫ್ಯಾಮಿಲಿ ಮೆಂಬರ್ಸಿಗೆ, ಸ್ಪೆಷಲಿ ನನ್ನ ಅಮ್ಮ, ಹಾಗೆ ನನ್ನ ಹಸ್ಬೆಂಡ್, ಹಾಗೆ ನನ್ನ ಸಿಸ್ಟರ್ ಮತ್ತೆ ಅವರ ಹಸ್ಬೆಂಡ್, ಹಾಗೆ ನನ್ನ ಹಸ್ಬೆಂಡ್ ಸೈಡ್ ಇದು ಫ್ಯಾಮಿಲಿ ಅವರಿಗೆ ಎಲ್ಲರಿಗೂ ಕೂಡ ನಾನು ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸ್ಪೆಷಲ್ ಥ್ಯಾಂಕ್ಸ್ ಟು ಆಲ್ ಮೈ ಕಸಿನ್ಸ್. ಯಾಕೆ ಗೊತ್ತುಂಟಾ, ನಾನು ಫಸ್ಟ್ ಯೂಟ್ಯೂಬ್ ಕ್ರಿಯೇಟ್ ಮಾಡುವಾಗ ಅವರೇ ನನಗೆ ಸಪೋರ್ಟ್ ಮಾಡಿದ್ದು. ನನ್ನ ಹತ್ರ ಟ್ರೈಪಾಡ್ ಸ್ಟ್ಯಾಂಡ್ ಕೂಡ ಇರಲಿಲ್ಲ ಆ ಟೈಮಲ್ಲಿ. ಅವರು ಬಂದು ವಿಡಿಯೋಸ್ ಎಲ್ಲ ತೆಗಿತಾ ಇದ್ರು, ನನಗೆ ವಿಡಿಯೋ ಅಪ್ಲೋಡ್ ಮಾಡೋದು ಮತ್ತೆ ಜಾಸ್ತಿ ಮಾಹಿತಿ ಇರಲಿಲ್ಲ ಅದ್ರ ಬಗ್ಗೆ. ಅವರೇ ನನಗೆ ಫಸ್ಟ್ ವಿಡಿಯೋ ಅವರೇ ಅಪ್ಲೋಡ್ ಮಾಡಿ ಕೊಟ್ಟದ್ದು. ಸೊ ಹಾಗೆ ಅವರನ್ನು ಕೂಡ ಇವತ್ತಿನ ದಿನ ನಾನು ನೆನಪಿಸ್ತಾ ಇದ್ದೇನೆ. ಮತ್ತೆ ಇದು ನಂದು 3ನೇ ಚಾನಲ್. ಆಕ್ಚುಲಿ ನಾನು ಇದಕ್ಕಿಂತ ಮುಂಚೆ 2 ಚಾನಲ್ ಅನ್ನ ಕ್ರಿಯೇಟ್ ಮಾಡಿದ್ದೆ. ಫಸ್ಟ್ ನಂದು ಕುಕಿಂಗ್ ಚಾನಲ್ ಅನ್ನ ಕ್ರಿಯೇಟ್ ಮಾಡಿದ್ದೆ, ಕುಕ್ ವಿತ್ ಜೋ ಅಂತ. ಅದಕ್ಕೆ ಒಂದು 30,000 ಸಬ್ಸ್ಕ್ರೈಬರ್ಸ್ ಇದ್ರು, ಬಟ್ ಅದಕ್ಕೆ ಅಷ್ಟೊಂದು ವ್ಯೂಸ್ ಬರ್ತಾ ಇರಲಿಲ್ಲ. ಹಾಗೆ ಅದನ್ನ ನಾನು 1 ಇಯರ್ ಆದ ನಂತರ ಅದನ್ನ ಡಿಸ್ಕಂಟಿನ್ಯೂ ಮಾಡಿದೆ. ಅದಾದ ನಂತರ ಟೆಕ್ನಿಕಲ್ ಝೋನ್ ಕನ್ನಡ ಅಂತ ಒಂದು ಟೆಕ್ ಚಾನಲ್ ಅನ್ನ ಕ್ರಿಯೇಟ್ ಮಾಡಿದೆ. ಬಟ್ ಅಲ್ಲಿ ನನಗೆ ಜಾಸ್ತಿ ವಿಡಿಯೋಸ್ ಹಾಕಲಿಕ್ಕೆ ಆಗಲಿಲ್ಲ, ಹಾಗಾಗಿ ಅದನ್ನ ಕೂಡ ನಾನು ಡಿಸ್ಕಂಟಿನ್ಯೂ ಮಾಡಿದೆ. ಮತ್ತೆ ಥರ್ಡ್ ಆಗಿ ನಾನು ಮ್ಯಾಂಗ್ಳೂರ್ ರೆಸಿಪೀಸ್ ಅಂತ ಸ್ಟಾರ್ಟ್ ಮಾಡಿದೆ. ಇದು ನನಗೆ ಕ್ಲಿಕ್ ಆಯಿತು. ಇದರಲ್ಲಿ ನನಗೆ ಒಂದು ಮಾನಿಟೈಸ್ ಆಯಿತು, ಮತ್ತೆ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಬಂದರು. ಹಾಗಾಗಿ ನಾನು ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಚಾನಲನ್ನು ಸ್ಟಾರ್ಟ್ ಮಾಡಿ 1 ಇಯರ್ ಆಯಿತು. ಮಾರ್ಚಿಗೆ 1 ಇಯರ್ ಆಗುತ್ತೆ. ಸೊ 1 ಇಯರ್ ನನಗೆ 1 ಇಯರಲ್ಲಿ ನನಗೆ ಈ ಸಿಲ್ವರ್ ಪ್ಲೇ ಬಟನ್ ಸಿಕ್ತು. ಸೊ ಕೆಲವರಿಗೆ ಬೇಗ ಸಿಗುತ್ತೆ, ಕೆಲವರಿಗೆ ಲೇಟ್ ಸಿಗ್ಬೋದು. ಬಟ್ ಕನ್ಸಿಸ್ಟೆನ್ಸಿ ಇದ್ರೆ, ಅಂದರೆ ಪ್ರತಿದಿನ ವಿಡಿಯೋ ಹಾಕಿದ್ರೆ, ಕನ್ಸಿಸ್ಟೆನ್ಸಿ ಇದ್ದು ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಒಂದಲ್ಲ ಒಂದು ದಿನ ನಾವು ಕೂಡ ಸಕ್ಸೀಡ್ ಆಗ್ತೀವಿ. ಸೊ ಯೂಟ್ಯೂಬಲ್ಲಿ ಮೇನ್ ಏನಂದರೆ, ತುಂಬ ಜನ ಕ್ರಿಯೇಟ್ ಮಾಡ್ತಾರೆ ಬಟ್ ಡಿಮೋಟಿವೇಟ್ ಆಗ್ತಾರೆ. ನಾನೇನು ಹೇಳ್ತೀನಿ ಅಂದರೆ, ಡಿಮೋಟಿವೇಟ್ ಆಗಬೇಡಿ. ವ್ಯೂಸ್ ಬರ್ತಾ ಇಲ್ಲ, ಮಾನಿಟೈಸ್ ಆಗಲಿಲ್ಲ ಅಂತ, ಸಬ್ಸ್ಕ್ರೈಬರ್ ಸಿಕ್ಕಲಿಲ್ಲ ಅಂತ. ಜಸ್ಟ್ ನಿಮ್ಮ ವಿಡಿಯೋಸನ್ನು ಡೈಲಿ ನೀವು ಅಪ್ಲೋಡ್ ಮಾಡ್ತಾನೆ ಇರಿ, ಒಂದಲ್ಲ ಒಂದಿನ ನಿಮಗೆ ಸಕ್ಸಸ್ ಸಿಗುತ್ತೆ. ಸೊ ನಾನು ಕೂಡ 1 ಇಯರ್ ಸ್ಟ್ರಗಲ್ ಮಾಡಿದ್ದೇನೆ. ಆ್ಯಕ್ಚುಲಿ 2.5 ಇಯರ್ಸ್ ಅಂತ ಹೇಳ್ಬೋದು. ಅಂದರೆ ಫಸ್ಟಿಗೆ ನಾನು ಬೇರೆ ಚಾನಲ್ ಎಲ್ಲ ಓಪನ್ ಮಾಡಿದೆಲ್ಲ ಹಾಗೆ. ಸೊ ಅದರಿಂದ ನಾನು ಕಲಿತು ಮತ್ತೆ ಈಗ ನನಗೆ ಈ ಅವಾರ್ಡ್ ಬಂತು. ತುಂಬ ಖುಷಿ ನನಗೆ. ಸೊ ಇದನ್ನು ಫಸ್ಟಿಗೆ ಈಗ ಫಾರ್ಮಲಿ ಇದನ್ನು ಅನ್ಬಾಕ್ಸ್ ಮಾಡುವ, ಮತ್ತೆ 100K ಸಬ್ಸ್ಕ್ರೈಬರ್ಸ್ ಇದೊಂದು ಕೇಕ್ ಒಂದು ಕಟ್ ಮಾಡುವ, ಆಯ್ತಾ? ಓಕೆ, ಅನ್ಬಾಕ್ಸಿಂಗ್ ಮಾಡುವ. ಓಕೆ, ಅನ್ಬಾಕ್ಸ್ ಮಾಡುವ. ನೋಡಿ, ಒಳಗೆ ಈ ತರ ಇರುತ್ತೆ. ಈ ತರ ಒಂದು ಪ್ಯಾಕಿಂಗ್ ಮಾಡ್ತಾರೆ ಅವರು. ಓಕೆ, ನೋಡಿ, ಸಿಲ್ವರ್ ಪ್ಲೇ ಬಟನ್ ಇಲ್ಲಿ ಒಳಗಡೆ ಇದೆ, ಒಂದು ಪ್ಲಾಸ್ಟಿಕ್ ಒಳಗೆ ಇದನ್ನು ಹಾಕಿದ್ದಾರೆ. ಅದಕ್ಕಿಂತ ಮುಂಚೆ ಒಂದು ಲೆಟರ್ ಕೊಟ್ಟಿದ್ದಾರೆ ಅವರು. ನೋಡಿ, ಯೂಟ್ಯೂಬಿಂದ ಅವ್ರದ್ದು ಫಾರ್ಮಲ್ ಲೆಟರಲ್ಲಿ ಕೊಟ್ಟಿದ್ದಾರೆ. ಯೂಟ್ಯೂಬ್ CEO ಅವರು ಸುಜಾನ್ ಅಂತ, ಅವರು ಸೈನ್ ಮಾಡಿ ಕೊಟ್ಟಿದ್ದಾರೆ. ಅಂದರೆ ಕಂಗ್ರ್ಯಾಚುಲೇಷನ್ಸ್ ಅಂತ ಒಂದು ಮೆಸೇಜ್ ಇದೆ. ಅಂದರೆ ಅವರು ಹೇಳ್ತಾ ಇದ್ದಾರೆ, ನಿಮ್ಮ 100ನೇ ಸಬ್ಸ್ಕ್ರೈಬರ್ ಯಾರು ನಿಮಗೆ ನೆನಪಿದೆಯಾ? 1000 ಸಬ್ಸ್ಕ್ರೈಬರ್ ಆಗಿದ್ದು ಈಗ ನಿಮಗೆ 1 ಲ್ಯಾಕ್ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಹಾಗೆ ನಿಮಗೆ 10 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಒಂದು ಲೆಟರನ್ನು ಕಳಿಸಿದ್ದಾರೆ. ಓಕೆ, ಹಾಗೆ ನೋಡಿ, ಇದು ಅವಾರ್ಡ್ ಸಿಲ್ವರ್ ಪ್ಲೇ ಬಟನ್ ಮ್ಯಾಂಗ್ಳೂರ್ ರೆಸಿಪೀಸ್ ಅಂತ ಅವರು ಚಾನಲ್ ಹೆಸರನ್ನು ಬರೆದು ಕಳಿಸಿದ್ದಾರೆ. ಫಾರ್ ಪಾಸಿಂಗ್ 1 ಲ್ಯಾಕ್ ಸಬ್ಸ್ಕ್ರೈಬರ್ಸ್. ಅಂದರೆ ಯಾರಿಗೆಲ್ಲ ಗೊತ್ತಿಲ್ಲ ನೋಡಿ, ಯಾರಿಗೆಲ್ಲ ಯೂಟ್ಯೂಬಲ್ಲಿ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗುತ್ತೆ ನೋಡಿ, ಅಂಥವ್ರಿಗೆ ಯೂಟ್ಯೂಬಿಂದ ಈ ಅವಾರ್ಡ್ ಸಿಕ್ಕೋದು. ಸಿಲ್ವರ್ ಪ್ಲೇ ಬಟನ್ ಅಂದರೆ ಇದು ಆ್ಯಕ್ಚುಲಿ ಸಿಲ್ವರ್ ಅಂತಲ್ಲ, ಜಸ್ಟ್ ಅದು ಸಿಲ್ವರ್
ಖಾಲಿ ಕಲರ್ ಮಾತ್ರ ಸಿಲ್ವರ್, ನಿಜವಾಗ್ಲೂ ಬೆಳ್ಳಿ ಅಲ್ಲ ಇದು. ಫಸ್ಟಿಗೆ ನಾನು ಕೂಡ ಅಂದ್ಕೊಂಡೆ ಸಿಲ್ವರ್ ಪ್ಲೇ ಬಟನ್ ಅಂದರೆ ನಿಜವಾಗ್ಲೂ ಸಿಲ್ವರ್ ಏನೋ ಇರುತ್ತೆ ಅಂತ. ಹಾಗೇನಲ್ಲ, ಜಸ್ಟ್ ಒಂದು ಅವಾರ್ಡ್. ಬಟ್ ಈ ಅವಾರ್ಡ್ ಅಂದರೆ ಒಂಥರ ಒಂದು ಹೆಮ್ಮೆ ಎಲ್ಲ ಯೂಟ್ಯೂಬರ್ಸಿಗೂ ಕೂಡ. ತುಂಬಾ ಚೆನ್ನಾಗಿದೆ ನೋಡಿ. ಇದರಲ್ಲಿ ಒಂದು ಮಿರರ್ ಕೂಡ ಇದೆ ನೋಡಿ, ತುಂಬ ಚೆನ್ನಾಗಿದೆ ಅಲ್ವಾ. ಇದನ್ನು ವಾಲ್ ಮೇಲೆ ಹ್ಯಾಂಗ್ ಮಾಡ್ಬೋದು ಆ ಥರ. ಹಾಗೆ ಇದರಲ್ಲಿ ಏನೋ ಒಂದು ಲೆಟರ್ ಕೂಡ ಇದೆ. ಇದು ನೋಡಿ, ಶೇರ್ ದ ರೆಕಗ್ನಿಷನ್ ಬೈ ಅಲವಿಂಗ್ ಯುವರ್ ಟೀಮ್ ಟು ಪರ್ಚೇಸ್. ಓಕೆ, ಅದೇನೋ ನಿಮಗೆ ಏನೋ ಒಂದು ಲೆಟರ್ ಕೊಟ್ಟಿದ್ದಾರೆ, ಸೊಸೈಟಿ ಅವಾರ್ಡ್ಸ್ ಇದು. ಮತ್ತು ನಿಮ್ಮದು ಇದು ಸಿಲ್ವರ್ ಪ್ಲೇ ಬಟನ್ ಬರುವಾಗ ಏನಾದರೂ ಡ್ಯಾಮೇಜ್ ಆಗಿದೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಕೂಡ ಒಂದು ಕಾರ್ಡನ್ನು ಕೊಟ್ಟಿದ್ದಾರೆ. ಓಕೆ, ಇನ್ನು ಏನಿಲ್ಲ, ಇದರ ಹಿಂದೆ ನೋಡಿ ಈ ಥರ ಹುಕ್ಸ್ ಇದೆ. ಇದು ಮನೆಯಲ್ಲಿ ನೀವು ಫೋಟೋ ಫ್ರೇಮ್ ಹಾಕಿದಾಗ ಇದನ್ನು ಕೂಡ ಹ್ಯಾಂಗ್ ಮಾಡ್ಬೋದು. 100K ಆಗಿದ್ದಕ್ಕೆ ಚಿಕ್ಕದೊಂದು ಕೇಕನ್ನು ಕಟ್ ಮಾಡ್ತಾ ಇದ್ದೀನಿ. ಓಕೆ, ಇವತ್ತಿನ ವಿಡಿಯೋವನ್ನು ಇಲ್ಲೇ ನಾನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳು.